ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿ ಓಕೆನಾ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಥವಾ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಮುಂದೆ ಏನಾಗ್ತಿದೆ, ಏನು ಚೇಂಜಸ್ ಬರ್ತಿದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಅಪ್ಲೋಡ್ ಮಾಡೋವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ಯಾರೆಲ್ಲ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯಾರಿಗೆ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇದ್ದೀರಾ ಅವರು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಪರ್ಸ್ನಲ್ ಥಿಂಗ್ಸ್ನೆಲ್ಲ ಕಮೆಂಟ್ ಮೂಲಕ ತಿಳಿಸ್ಬೇಡಿ. ಓಕೆ, ಸೊ ಎವ್ರಿ ಟೈಮ್ ನಾನು ಹೇಳ್ತಾ ಇರ್ತೀನಿ, ಪದೇ ಪದೇ ಹೇಳ್ತಾ ಇರಲ್ಲ. ಓಕೆನಾ. ಸೊ ಬಿ ಕೇರ್ಫುಲ್. ನಿಮ್ಮ ಕಮೆಂಟ್ಸ್ಗಳು ಏನಿದ್ರು ಗ್ರ್ಯಾಟಿಟ್ಯೂಡ್ ಬಗ್ಗೆ ಇರಲಿ ಅಥವಾ ಯಾವ ವಿಡಿಯೋನ ಇಷ್ಟಪಡ್ತೀರಾ, ಬೇಕಿದ್ರೆ ಅದನ್ನು ಯಾವ ವಿಡಿಯೋನ ಮಾಡಬೇಕು ನಾನು ಅಥವಾ ಯಾವ ವಿಡಿಯೋ ರಿಲೇಟೆಡ್ ಆಗಿ ನೀವು ಇಷ್ಟಪಡ್ತೀರಾ ಅದನ್ನು ಬೇಕಿದ್ರೆ ಮೆನ್ಷನ್ ಮಾಡಿ. ಓಕೆ, ಸೊ ನಿಮ್ಮ ಪರ್ಸ್ನಲ್ ಥಿಂಗ್ಸ್, ನಿಮ್ಮ ಲೈಫಲ್ಲಿ ಏನೆಲ್ಲ ನಡೀತಿದೆ ಅದನ್ನೆಲ್ಲ ಹೇಳಬೇಕಂತ ಇಲ್ಲ. ಓಕೆ, ಸೊ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕನ್ಸಲ್ಟೇಷನ್ ಮುಖಾಂತರ ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. ಅದರ್ವೈಸ್ ಕಮೆಂಟ್ ಮೂಲಕ ತಿಳಿಸುವಂಥ ಅವಶ್ಯಕತೆ ಇಲ್ಲ. ಓಕೆನಾ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಅವರ ಫೇಸ್ ಅಥವಾ ಈ ಒಂದು ರೀಡಿಂಗ್ನ ಯಾರು ರಿಲೇಟೆಡಲ್ಲಿ ನೋಡ್ತಿದ್ದೀರಾ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಿದೆ, ಏನು ಚೇಂಜಸ್ ಬರ್ತಿದೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ತುಂಬಾ ಸೈಲೆನ್ಸ್ ಇದೆ ಇಲ್ಲಿ. ಇಬ್ಬರು ಕೂಡ ಮಾತಾಡ್ತಾ ಇಲ್ಲ. ತುಂಬ ದಿನಗಳು ಆಗಿರ್ಬೋದು ಅಂತ ಇಲ್ಲಿ ಕಾಣಿಸ್ತಿದೆ. ಒಬ್ರನ್ನೊಬ್ರು ಮಾತಾಡ್ದೇನೆ ಅಥವಾ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿ ತುಂಬ ದಿನಗಳು, ತುಂಬ ವರ್ಷಗಳ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ವೇಟಿಂಗ್ ಎನರ್ಜಿ ಕೂಡ ಇದೆ ಇಲ್ಲಿ. ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಪರ್ಸನ್ ವಾಪಸ್ ರಿಟರ್ನ್ ಬರ್ತಾರೆ ಅಂತ ಹೇಳಿ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ರಿಟರ್ನ್ ಬರೋವಂಥ ಚಾನ್ಸಸ್ ಕೆಲವೊಬ್ಬರಿಗೆ ತುಂಬಾ ಕಡಿಮೆ ಇದೆ. ಯಾಕೆ ಹೇಳಿದರೆ ಇಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಕ್ಯಾಸ್ಟ್ ಇಶ್ಯೂಸ್ ತುಂಬಾ ಕಾಣಿಸ್ತಾ ಇದೆ. ಓಕೆನಾ. ಇಲ್ಲಿ ಫ್ಯಾಮಿಲಿ ಮಧ್ಯ ಅಥವಾ ನಿಮ್ಮಿಬ್ಬರು ಮಧ್ಯ ಹೊಂದಾಣಿಕೆ ಅನ್ನೋದು, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋವಂಥದ್ದು ಇಲ್ಲ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಅವರಿಗೆ ರಿಸ್ಟ್ರಿಕ್ಷನ್ಸ್ ಆಗ್ತಾ ಇದ್ದಾರೆ. ಓಕೆನಾ. ಸೊ ಹಾಗಾಗಿ ಈ ಒಂದು ಪ್ರೀತಿಯಲ್ಲಿ ಅವರು ಮತ್ತೆ ರಿಟರ್ನ್ ಬರುವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ನೀವು ವೆಯ್ಟ್ ಮಾಡ್ತಿದ್ದೀರಾ, ತುಂಬಾ ಫೀಲಿಂಗ್ ಇಟ್ಕೊಂಡಿದ್ದೀರಾ, ಫೀಲ್ ಮಾಡ್ತಿದ್ದೀರಾ ಅವ್ರ ಬಗ್ಗೆ. ಓಕೆ, ತುಂಬಾ ಡಿಸ್ಟರ್ಬ್ ಆಗ್ತಿದ್ದೀರಾ. ಬಟ್ ಇಲ್ಲಿ ಸಿಚುಯೇಷನ್ ಸರಿ ಮಾಡುವಂಥ ಚಾನ್ಸಸ್ ಇಲ್ಲ. ಓಕೆನಾ. ಸಿಚುಯೇಷನ್ ತುಂಬಾ ಹಾಳಾಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೀವೆಷ್ಟು ವೆಯ್ಟ್ ಮಾಡ್ತೀರಾ ಪರ್ಸನಿಗೋಸ್ಕರ, ಜಸ್ಟ್ ಅದು ಟೈಮ್ ವೇಸ್ಟ್ ಅಂತ ಹೇಳ್ಬೋದು. ಓಕೆನಾ. ಸೊ ಆ ವ್ಯಕ್ತಿ ವಾಪಸ್ ರಿಟರ್ನ್ ನಿಮ್ಮ ಲೈಫಿಗೆ ಜಸ್ಟ್ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಜಸ್ಟ್ ಮಾತಾಡ್ಕೊಂಡಿರ್ಬೋದು ಅಷ್ಟೇ ವಿನಃ ಅದರ್ವೈಸ್ ನಿಮಗೆ ಆ ವ್ಯಕ್ತಿಯಿಂದ ಪ್ರೀತಿ ಅಂತ ಇರ್ಬೋದು, ರಿಲೇಷನ್ಶಿಪ್ ಅಂತ ಇರ್ಬೋದು ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಅಂತ ಇರ್ಬೋದು, ಅದೇನು ಕೂಡ ಸಿಗಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಓಕೆ, ಇನ್ನು ಫ್ಯೂಚರಲ್ಲಿ ನಿಮ್ಮ ಲೈಫಲ್ಲಿ ನಡೀತಿರುವಂಥ ದಿನಗಳಲ್ಲಿ ಓಕೆ ಬದಲಾವಣೆ ಆಗ್ತಾ ಇರೋದು ಏನು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಕೆರಿಯರಲ್ಲಿ ತುಂಬಾ ಫೋಕಸ್ ಮಾಡ್ತಿದ್ದೀರಾ. ಓಕೆ, ನಿಮ್ಮ ಲೈಫ್ ಬಗ್ಗೆ, ನಿಮ್ಮನ್ನು ನೀವು ಹೀಲ್ ಮಾಡೋದ್ರ ಬಗ್ಗೆ, ನಿಮ್ಮನ್ನು ನೀವು ಅರ್ಥಕೊಳ್ಳೋ ಬಗ್ಗೆ ಇಲ್ಲಿ ಆ ಒಂದು ಪ್ರೊಸೆಸಿಂಗ್ ನಡೀತಾ ಇದೆ. ಅದ್ರ ಬಗ್ಗೆ ಅಂದರೆ ಸ್ಪಿರಿಚುವಲ್ ಬಗ್ಗೆ ನೀವು ತುಂಬಾ ಒಲವು ತೋರಿಸ್ತಾ ಇರೋವಂಥದ್ದು, ಸ್ಪಿರಿಚುವಲ್ ಬಗ್ಗೆ ನೀವು, ಆಧ್ಯಾತ್ಮದ ಬಗ್ಗೆ ನೀವು ತಿಳ್ಕೊಳ್ಳೋವಂಥದ್ದು, ಆ ಥರ ಇಲ್ಲಿ ಆ ಒಂದು ಜರ್ನಿನ ನೀವಿಲ್ಲಿ ಓಕೆ ಎಸ್ ಆ ಒಂದು ಜರ್ನಿ ಬಗ್ಗೆ ನೀವಿಲ್ಲಿ ಗಮನನ ಹರಿಸ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ ಮುಂದಿನ ದಿನಗಳಲ್ಲಿ. ಓಕೆ, ಕೆಲವೊಬ್ಬರಿಗೆ ನಿಮ್ಮ ಒಂದು ಲೈಫಲ್ಲಿ ಬದಲಾವಣೆ ಅಂತ ಹೇಳಿ ಜಾಬ್ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಸಕ್ಸಸ್ ಸಿಗುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ತುಂಬ ಜನ ಇಲ್ಲಿ ರಿಲೇಷನ್ಶಿಪ್ ಅಂತ ಹೇಳ್ಕೊಂಡು ಅಥವಾ ಪ್ರೀತಿ ಅಂತ ಹೇಳ್ಕೊಂಡು ನಿಮ್ಮ ಕೆರಿಯರ್ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇರಲಿಲ್ಲ. ಓಕೆನಾ. ಸೊ ಏನು ಬೇಡ ಲೈಫಲ್ಲಿ, ಏನು ಮಾಡಲಿಕ್ಕೂ ಇಂಟ್ರೆಸ್ಟ್ ಕೂಡ ಇರಲಿಲ್ಲ.
ಲೈಫ್ ಇಷ್ಟೇ ಅಂತ ಹೇಳಿ ನೀವು ಇಲ್ಲಿ ಸ್ಟಕ್ ಆಗ್ಬಿಟ್ಟಿದ್ರಿ ಅಂತ ಕಾಣಿಸ್ತಿದೆ ತುಂಬ ದಿನಗಳಿಂದ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಇವಾಗ ಅನ್ನಿಸ್ತಾ ಇದೆ ಈ ಪ್ರೀತಿ ಬಗ್ಗೆ, ಈ ವ್ಯಕ್ತಿ ಬಗ್ಗೆ ನೀವು ಎಷ್ಟೇ ಯೋಚನೆ ಮಾಡಿದ್ರು ಕೂಡ ಲೈಫಲ್ಲಿ ಏನು ಚೇಂಜಸ್ ಆಗಲ್ಲ. ಓಕೆ, ಸೊ ಹಾಗಾಗಿ ಅದನ್ನು ನೀವು ಅರ್ಥ ಮಾಡಿಕೊಂಡು ಎಲ್ಲೋ ಒಂದು ಕಡೆ ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಜಾಬ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಎಸ್, ಓಕೆ. ಶಿವ ಭಕ್ತರು ತುಂಬ ಜನ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ರೀಸೆಂಟಾಗಿ ನೀವು ಶಿವ ಟೆಂಪಲ್ಗೂ ಹೋಗಿರ್ಬೋದು. ಆ್ಯಂಡ್ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಕೂಡ ಇಲ್ಲಿ ತುಂಬ ಜನ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಪೂಜೆಗಳನ್ನ ಮಾಡ್ತಾ ಇರ್ಬೋದು, ವ್ರತಗಳನ್ನು ಮಾಡ್ತಾ ಇರ್ಬೋದು. ಓಕೆ, ಸೊ ನೆಮ್ಮದಿಗೋಸ್ಕರ ತುಂಬ ಜನ ಇಲ್ಲಿ ಲೈಫಲ್ಲಿ ನೆಮ್ಮದಿ ಇಲ್ಲ ಅನ್ನೋ ಥರದಲ್ಲಿ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಅಂದರೆ ಲೈಫಲ್ಲಿ ಪ್ರಾಬ್ಲಮ್ಸ್, ರಿಲೇಷನ್ಶಿಪ್ ಪ್ರಾಬ್ಲಮ್ ಅಥವಾ ಫೈನಾನ್ಷಿಯಲಿ ಪ್ರಾಬ್ಲಮ್, ಜಸ್ಟ್ ಲೈಫಲ್ಲಿ ಏನಿಲ್ಲ ಅಂತ ಹೇಳಿದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿ. ಓಕೆ, ಸೊ ಆ ಥರ ಇಲ್ಲಿ ನೀವು ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ. ಪ್ರಾಬ್ಲಮ್ 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 ಅಂತ ಹೇಳ್ಬಿಟ್ಟೆ. ಮುಂದಿನ ದಿನದಲ್ಲಿ ಎಲ್ಲೋ ಒಂದು ಕಡೆ ಆ ಪ್ರಾಬ್ಲಮಿಂದ ನೀವು ಹೊರಗೆ ಬರ್ತೀರಾ ಅನ್ನೋವಂಥದ್ದು ಇಲ್ಲಿ ಆ ಒಂದು ಚಾನಲೈಸ್ ಆಗ್ತಿದೆ ಮೆಸೇಜ್ ನಿಮಗೆ. ಓಕೆ, ಸೊ ಏನು ನೀವು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರಿ, ಒಂದು ನಿಮ್ಮ ಪರ್ಸನ್ನೇ ರಿಟರ್ನ್ ನಿಮ್ಮ ಲೈಫಿಗೆ ಬರ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಆ ಒಂದು ಪರ್ಸನಿಂದ ಮೂವ್ ಆನ್ ಆಗಿ ನಿಮ್ಮ ಲೈಫ್ ಬಗ್ಗೆ, ನೀವು ಕೆರಿಯರ್ ಬಗ್ಗೆ ಯೋಚನೆ ಮಾಡಿಕೊಂಡು ಸಕ್ಸಸ್ನ ಪಡಿತೀರಾ. ಓಕೆ, ಸೊ ನಿಮ್ಮ ಲೈಫಲ್ಲಿ ಇವಾಗ ಎರಡೆರಡು ಯೋಚನೆಗಳು, ಆಪ್ಷನ್ಸ್ಗಳು ನಡೀತಾ ಇದೆ. ಓಕೆನಾ? ಎಸ್, ನಿಮ್ಮ ಲೈಫಲ್ಲಿ ಒಂದು ಲೈಫ್ ಲಾಂಗ್ ಇರತ್ತೆ, ಒಂದು ಲೈಫ್ ಲಾಂಗ್ ಇರಲ್ಲ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ನೀವೇನು ಬಯಸ್ತಾ ಇದ್ದೀರಾ ಅಲ್ವಾ. ಸೊ ಓಕೆ, ವ್ಯಕ್ತಿ ಆಗಿರ್ಬೋದು, ಜಾಬ್ ಆಗಿರ್ಬೋದು. ಓಕೆ, ನಿಮ್ಮ ಡ್ರೀಮ್ಸ್ ಇರ್ಬೋದು, ನೀವೇನೋ ಅಚೀವ್ ಮಾಡಬೇಕು, ಅಚೀವ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಓಕೆನಾ? ಸೊ ಅದ್ರ ಬಗ್ಗೆ ನೀವು ತುಂಬಾ ಫೋಕಸ್ಡ್ ಆಗಿದ್ದೀರಾ, ಫೋಕಸ್ ಮಾಡ್ತೀರಾ ಇನ್ನು ಮುಂದಿನ ದಿನದಲ್ಲಿ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಪ್ರೀತಿ ಅಂತ ಬಂದಾಗ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ. ನೀವು ಆ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಒಂದು ನಿಮಗೆ ಮೆಸೇಜ್ ಸಿಗ್ತಾ ಇರುವಂಥದ್ದು, ರಿಯಲೈಸ್, ನಿಮ್ಮನ್ನು ನೀವು ಅರ್ಥಕೊಳ್ಳಿ ಫಸ್ಟು ಅನ್ನುವಂಥದ್ದು ಇಲ್ಲಿ ಮೆಸೇಜ್ ಬರ್ತಾ ಇದೆ. ಓಕೆ, ಎಸ್, ಲೈಫಲ್ಲಿ ಪ್ರತಿಯೊಬ್ಬರ ಲೈಫಲ್ಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನಿಮ್ಮ ಲೈಫಲ್ಲಿ ಮಾತ್ರ ಅಲ್ಲ, ನೀವು ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಿದ್ರೆ ಲೈಫಲ್ಲಿ ಏನು ಸಾಧನೆ ಮಾಡ್ಲಿಕ್ಕಾಗಲ್ಲ. ನಿಮ್ಮ ಲೈಫಲ್ಲಿ ನೋಡಿ ತುಂಬಾ ಬದಲಾವಣೆಗಳು ಬರಲಿಕ್ಕೆ ರೆಡಿ ಆಗಿದೆ, ಬಟ್ ನೀವು ಅದನ್ನು ರಿಸೀವ್ ಮಾಡ್ಕೊಳ್ಲಿಕ್ಕೆ ರೆಡಿ ಇಲ್ಲ. ಆ ನೆಗೆಟಿವ್ನ ನೀವು ಬಿಡ್ಲಿಕ್ಕೆ ರೆಡಿ ಇಲ್ಲ. ಸೊ ನೀವೊಂದು ಚೌಕಟ್ಟಲ್ಲೇ ಕುತ್ಕೊಂಡಿದ್ದೀರಾ ಅಂತ ಇಲ್ಲಿ. ಅಂದರೆ ಒಂದು ನೋಡಿ, ಇಲ್ಲಿ ಗೊಂದಲ ಇರ್ಬೋದು, ಕನ್ಫ್ಯೂಷನ್ಸ್ ಇರ್ಬೋದು, ಏನು ಮಾಡಬೇಕು ಲೈಫಲ್ಲಿ, ಮುಂದೆ ಹೇಗೆ ಅನ್ನೋದ್ರ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಬಟ್ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ತಾ ಇಲ್ಲ ತುಂಬ ಜನ. ಓಕೆ, ಸೊ ಲೆಟರ್ ಎಸ್, ವಿ, ಪಿ, ಬಿ, ಸಿ, ಕೆ, ಎಮ್, ಎಲ್, ಆರ್, ಜಿ, ಜೆ, ಟಿ, ವೈ ಲೆಟರ್. ಓಕೆ, ಎಸ್. ಓಕೆ, ಈ ಲೆಟರ್ನವರ ಪ್ರೆಸೆನ್ಸ್ ಇದೆ. ಟ್ಯಾರೋ ಇಂದ ಏನು ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. Yes, the Hermit card and the Hanged Man. ನೋಡಿ, ಕಮಿಟ್ಮೆಂಟಿಗೋಸ್ಕರ ತುಂಬ ದಿನದಿಂದ ಆ ವ್ಯಕ್ತಿಗೆ ನೀವು ಹಿಂಸೆ ಮಾಡ್ತಿದ್ದೀರಾ ಅಂತಲೇ ಕಾಣಿಸ್ತಿದೆ, ಅಥವಾ ಕಮಿಟ್ಮೆಂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಜಸ್ಟ್ ನೀವು ಅದನ್ನು ಆ ವ್ಯಕ್ತಿಗೋಸ್ಕರ ನೀವು ಎಮೋಷ್ನಲಿ ನೀವು ಲಾಕ್ ಆಗಿಬಿಟ್ಟಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನೀವು ಆ ವ್ಯಕ್ತಿಯಿಂದ ಅಥವಾ ಈ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಮೋಷ್ನಲಿ ನೀವು ಕನೆಕ್ಟ್ ಆಗಿದ್ದೀರಾ. ನೀವು ಮನ್ಸು ಮಾಡ್ತೀರಿ, ನಿಮ್ಮ ಮೈಂಡಲ್ಲಿ ಒಂದ್ಸಲ ಬರುತ್ತೆ, ಇದರಿಂದ ನಾನು ಹೊರಗೆ ಬರ್ತೀನಿ, ಬೇಡ, ಇದರಿಂದ ನಾನು ಎಲ್ಲದಿಂದ ನಾನು ಕಂಪ್ಲೀಟ್ ಹೀಲ್ ಆಗ್ತೀನಿ ಅಂತೇಳಿ. ಬಟ್ ಎಲ್ಲೋ ಒಂದು ಕಡೆ ನೀವು ಎಮೋಷ್ನಲಿ ಕನೆಕ್ಟ್ ಆಗಿರೋದ್ರಿಂದ ಈ ಒಂದು ಸಿಚುವೇಶನ್ಗೆ, ಆ ಒಂದು ಪರಿಸ್ಥಿತಿನ ನೀವು ಹೀಲ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ದಾರಿ ಹುಡುಕ್ತಿದ್ದೀರಾ, ದಾರಿ ಸಿಗ್ತಾ ಇದೆ, ಬಟ್
ಆಕ್ಷನ್ ತಗೊಳ್ತಾ ಇಲ್ಲ. ಓಕೆ, ದ ಸನ್ ಕಾರ್ಡ್ ಬರ್ತಿದೆ ನೋಡಿ ಇಲ್ಲಿ, ಆಕ್ಷನ್ ತಗೊಳ್ಳಿ. ಓಕೆನಾ, ನಿಮ್ಮ ಲೈಫಲ್ಲೂ ನ್ಯೂ ಬಿಗಿನಿಂಗ್ ಅನ್ನೋದು ಇದೆ. ಓಕೆನಾ, ಸೊ ನೀವೇನ್ ಮಾಡ್ತಿದ್ದೀರಾ ಹೇಳಿದ್ರೆ ಆಕ್ಷನ್ ತಗೊಳ್ಲಿಕ್ಕೆ ರೆಡಿ ಇಲ್ಲ. ನಿಮ್ಮ ಲೈಫಲ್ಲಿ ನೋಡಿ ಇಲ್ಲಿ ಅನೇಕ ಬದಲಾವಣೆಗಳು ಬರ್ತಿದೆ ನೋಡಿ. ಡೆತ್ ಕಾರ್ಡ್, ಬಾಟಮ್ ಆಫ್ ದ ಕಾರ್ಡ್ ಡೆತ್ ಕಾರ್ಡ್ ಬರ್ತಿದೆ, 4 ಆಫ್ ವ್ಯಾಂಡ್ಸ್ ಬರ್ತಿದೆ, ಸೆಲೆಬ್ರೇಷನ್ ಅನ್ನೋದು ಬರ್ತಾ ಇದೆ. ಇಲ್ಲಿ ತುಂಬಾ ಜನ ಟ್ವಿನ್ ಫ್ಲೇಮ್ ರಿಲೇಶನ್ಶಿಪ್ ಅಲ್ಲೂ ಇರಬಹುದು ಅಂತಾನು ಇಲ್ಲಿ ಚಾನಲೈಸ್ ಆಗ್ತಾ ಇದೆ ಕೆಲವೊಬ್ರದ್ದು. ಓಕೆನಾ, ಬಟ್ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಎಮೋಷನಲಿ ನೀವು ಯಾವ ವಿಷಯಕ್ಕೆ ಕನೆಕ್ಟ್ ಆಗಿರ್ತೀರಲ್ವಾ ಅದರಿಂದ ನೀವು ಈಸಿಯಾಗಿ ಅಂತೂ ಹೊರಗೆ ಬರ್ಲಿಕ್ಕೆ ಆಗಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ಅರ್ಥ ಮಾಡ್ಕೊಂಡು ಈ ಒಂದು ಎಮೋಷನಲಿ ನೀವು ಕನೆಕ್ಟ್ ಆಗೋದ್ಕಿಂತ ಡೆಫಿನೆಟ್ಲಿ ಎಮೋಷನಲಿ ಕನೆಕ್ಟ್ ಆಗೋದು ವೆರಿ ಗುಡ್ ಥಿಂಗ್ಸ್. ಓಕೆನಾ, ಸೊ ಇಲ್ಲಿ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ, ಈ ವ್ಯಕ್ತಿನ ನೀವು ತುಂಬಾನೇ ಈ ಒಂದು ರಿಲೇಶನ್ಶಿಪ್ ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಟಾಕ್ಸಿಕ್ ರಿಲೇಶನ್ಶಿಪ್ ಅಥವಾ ಒಂದು ಅಬ್ಯೂಸ್ ಮಾಡ್ಕೊಳ್ತಿರುವಂಥದ್ದು ಅಥವಾ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ತಿರುವಂಥದ್ದು, ನಿಮ್ಮ ಎಮೋಷನಲ್ ಜೊತೆ ಆಟ ಆಡ್ತಿರುವಂಥದ್ದು ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು. ತುಂಬಾನೇ ಎಮೋಷನಲಿ ನೀವು ಆಟ ಆಡ್ತಾ ಇದ್ದೀರಾ, ಗೇಮ್ ಮಾಡ್ತಿದ್ದೀರಾ ಪ್ರೀತಿ ಅನ್ನೋ ವಿಷಯದಲ್ಲಿ ನೀವು. ಓಕೆನಾ, ಸೊ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಪ್ರೀತಿನ ನೀವು ಎಮೋಷನಲಿ ಕನೆಕ್ಟ್ ಆಗೋದ್ಕಿಂತ ನಿಮ್ಮ ಲೈಫಲ್ಲಿ ಇನ್ ಫ್ಯೂಚರ್ ಏನ್ ಮಾಡ್ಬೇಕು, ಏನ್ ಮಾಡೋದ್ರಿಂದ ಏನಾಗತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕಾಗಿದೆ. ಓಕೆನಾ, ಈ ವ್ಯಕ್ತಿಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ, ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಈ ವ್ಯಕ್ತಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ ಲೈಫಲ್ಲಿ ಅವರು ರಿಟರ್ನ್ ಬರುವಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಅಂಡ್ ಈ ಒಂದು ಪ್ರೀತಿಯಲ್ಲಿ ಅವರಿಗೆ ಮುಂದುವರಿಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ. ಎಸ್, ಇಲ್ಲಿ ಫ್ಯಾಮಿಲಿ ಇಶ್ಯೂಸ್, ಕ್ಯಾಸ್ಟ್ ಇಶ್ಯೂಸ್, ಓಕೆ, ಫೈನಾನ್ಷಿಯಲ್ ಇಶ್ಯೂಸ್ ತುಂಬಾನೇ ಕಾಣಿಸ್ತಾ ಇರೋದ್ರಿಂದ ಅವರು ಯಾವುದೋ ಒಂದು ವಿಷಯದ ಮೇಲೆ ತುಂಬಾನೇ ಫೋಕಸ್ಡ್ ಆಗಿದ್ದಾರೆ. ನಿಮ್ಮ ಪರ್ಸನ್ ಇರ್ಬೋದು, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಆ ವ್ಯಕ್ತಿ ಬೇರೆ ವಿಷಯದ ಬಗ್ಗೆ ತುಂಬಾ ಫೋಕಸ್ಡ್ ಆಗಿದ್ದಾರೆ. ಈ ವಿಷಯದ ಬಗ್ಗೆ, ನಿಮ್ಮ ವಿಷಯದ ಬಗ್ಗೆ ಅವರು ಸ್ವಲ್ಪ ಕೂಡ ಯೋಚನೆ ಮಾಡ್ತಾ ಇಲ್ಲ. ಓಕೆನಾ, ಸೊ ನೀವ್ ಯಾಕೆ ಅಷ್ಟು ಯೋಚನೆ ಮಾಡ್ಕೊಂಡು ನಿಮ್ ಲೈಫನ್ನ ಸ್ಪಾಯ್ಲ್ ಮಾಡ್ಕೊಳ್ತಿದ್ದೀರಾ? ಇನ್ ಫ್ಯೂಚರ್ ಅಲ್ಲಿ ನೋಡಿ, ನ್ಯೂ ಬಿಗಿನಿಂಗ್ ಅನ್ನೋಂಥದ್ದು ನಿಮ್ ಲೈಫಲ್ಲಂತೂ ತುಂಬಾ ಚೆನ್ನಾಗಿ ಇಲ್ಲಿ ಕಾಣಿಸ್ತಿದೆ. ಒಂದು ಹ್ಯಾಪಿ ಬಿಗ್ ಚೇಂಜಸ್ ನ ನೋಡ್ತೀರಾ. ನೀವು ರೆಡಿ ಆಗ್ಬೇಕಾಗಿದೆ ಇಲ್ಲಿ. ಓಕೆ, ಏಂಜಲ್ ಗೈಡೆನ್ಸ್ ಏನ್ ಬರ್ತಿದೆ ಚೆಕ್ ಮಾಡೋಣ. ಟೇಕ್ ಆಕ್ಷನ್. ನೋಡಿ, ನೀವು ಯಾವಾಗ ನಿಮ್ಮ ಡ್ರೀಮ್ಸ್ ಬಗ್ಗೆ, ನಿಮ್ಮ ಲೈಫಲ್ಲಿ ನಡೀತಿರುವಂತ ಪ್ರಾಬ್ಲಮ್ಸ್ ನ ನೀವು ಫೇಸ್ ಮಾಡ್ಲಿಕ್ಕೆ ಆಕ್ಷನ್ ತಗೊಳ್ತೀರಲ್ವಾ, ಅವಾಗ ನಿಮ್ ಲೈಫಲ್ಲಿ ಚೇಂಜಸ್ ನ ನೀವು ನೋಡ್ತೀರಾ. ಅದರ್ವೈಸ್ ನಿಮ್ ಲೈಫಲ್ಲಿ ಚೇಂಜಸ್ ಬರ್ತಾ ಇಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಿದ್ರೆ ಡೆಫಿನೆಟ್ಲಿ ಅದು ಚೇಂಜಸ್ ಆಗಲ್ಲ. ನೀವೇನಾದ್ರೂ ಮಾಡ್ಬೇಕಲ್ವಾ, ನೀವೇನಾದ್ರೂ ಕೆಲಸ ಮಾಡಿದ್ರೆ ನಿಮ್ ಕೈಯಲ್ಲಿ ದುಡ್ಡು ಬರುತ್ತೆ. ಎಕ್ಸಾಂಪಲ್ ನಾನು ಹೇಳ್ತಿರೋದು, ಈಗ ಸುಮ್ನೆ ದುಡ್ಡು ಬಾ ಕೈಯಲ್ಲಿ ದುಡ್ಡು ಬರಬೇಕು, ನಾನು ಶ್ರೀಮಂತ ಆಗ್ಬೇಕು ಅಂತ ಹೇಳ್ತಾ ಇದ್ರೆ, ಬಾಯಲ್ಲೇ ಹೇಳ್ತಾ ಇದ್ರೆ ಆಗಲ್ಲ ಅಲ್ವಾ. ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ಬೇಕು, ವರ್ಕ್ ಮಾಡ್ಬೇಕು. ಅದಕ್ಕೆ ಏನೇನಲ್ಲಿ ನಿಮಗೆ ದುಡ್ಡು ಸಂಪಾದನೆ ಮಾಡಕ್ಕಿರ್ಬೋದು ಅಥವಾ ನಿಮ್ಮ ರಿಲೇಟೆಡ್ ನೀವೇನ್ ಕಲ್ತಿದ್ದೀರ ಅದ್ರ ಬಗ್ಗೆ ಜಾಬ್ನ ನೀವು ಹುಡುಕ್ಬೇಕಾಗತ್ತೆ. ಅವಾಗ ನೀವು ಶ್ರೀಮಂತ ಆಗ್ಲಿಕ್ಕೆ ಚಾನ್ಸ್ ಆಗತ್ತೆ. ಹಾಗೆ ಈ ಪ್ರಾಬ್ಲಮ್ ಇಂದ ನೀವು ಹೊರಗೆ ಬರ್ಲಿಕ್ಕೆ ಏನೇನ್ ದಾರಿ ಇದೆ, ದಾರಿನ ಹುಡುಕಿ. ದ ಹರ್ಮಿಟ್ ಕಾರ್ಡ್ ಬರ್ತಿದೆ ನೋಡಿ ಇಲ್ಲಿ, ನೀವು ದಾರಿನೇ ಹುಡುಕ್ತೇನೆ, ದಾರಿ ಇದೆ, ದಾರಿ ಕಡೆ ನೀವು ಹೋಗ್ತಾ ಇಲ್ಲ, ಆತರ ನಿಮ್ಮ ಸಿಚುವೇಶನ್ ಇಲ್ಲಿ ಇದೆ. ಓಕೆ, ಮುಂದಿನ ದಿನದಲ್ಲಿ ನೀವು ಡೆಫಿನೆಟ್ಲಿ ಒಂದು ಆಕ್ಷನ್ ತಗೊಂಡ್ರೆ ನಿಮ್ ಲೈಫಲ್ಲಿ ಬದಲಾವಣೆನ ನೋಡ್ತೀರಾ. ಇಂಪ್ರೂವಿಂಗ್ ಹೆಲ್ತ್. ತುಂಬಾ ಜನ ಹೆಲ್ತ್ ಇಲ್ಲಿ ಹಾಳು ಮಾಡ್ಕೊಳ್ತಿದ್ದೀರಾ. ಯೋಚನೆ, ಟೆನ್ಷನ್ ಮಾಡ್ಕೊಂಡೆ ಈ ಒಂದು ವಿಷಯದ ಬಗ್ಗೆ ಇರ್ಬೋದು, ಸಿಚುವೇಶನ್ ಬಗ್ಗೆ ತುಂಬಾ ಯೋಚನೆ ಮಾಡಿ ನಿಮ್ಮ ಹೆಲ್ತ್ನ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಇಂಪ್ರೂವಿಂಗ್ ಹೆಲ್ತ್ ಬರ್ತಾ ಇದೆ, ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ. ಓಕೆ, ಗೆಟ್ ಮೋರ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಯಾಕೆ ಈ ತರ ಆಗ್ತಿದೆ, ಏನು ನಿಮಗೆ ಇನ್ನೂ ಇನ್ಫಾರ್ಮೇಶನ್ಸ್ಗಳು ಅಥವಾ ನಿಮಗೆ ಯೂನಿವರ್ಸ್ ಇಂದ ಇನ್ನೂ ಸೈನ್ಗಳು ನಿಮಗೆ ಸಿಗುವಂತ ಚಾನ್ಸಸ್ ಕೂಡ ಇದೆ ಮುಂದಿನ ದಿನದಲ್ಲಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಸೊ ಬಿ ಪಾಸಿಟಿವ್ ಇಂದ ನಿಮ್ಮಲ್ಲಿರುವಂತಹ ಟೆನ್ಷನ್ ಇಂದ ನೀವು ಫಸ್ಟ್ ದೂರ ಬನ್ನಿ, ಅದನ್ನ ರಿಲೀಸ್ ಮಾಡಿ, ನಿಮ್ಮಲ್ಲಿರುವಂತಹ ನೆಗೆಟಿವಿಟಿನೆಲ್ಲ ರಿಲೀಸ್ ಮಾಡಿ, ಅವಾಗ ನೀವು ಪಾಸಿಟಿವ್ ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಆಗೋದು. ಓಕೆನಾ, ಸೊ ನಿಮ್ ಲೈಫಲ್ಲಿ ಇರ್ಬೋದು, ನಿಮ್ಮ ಥಾಟ್ಸ್ ಏನಿದೆ, ಆ ನೆಗೆಟಿವ್ ಥಾಟ್ಸ್ ಏನಿದೆ ಅದನ್ನ ಫಸ್ಟ್ ರಿಲೀಸ್ ಮಾಡಿ ಆಕ್ಷನ್ ತಗೊಳ್ಳಿ. ನಿಮ್ ಲೈಫಲ್ಲಿ ಏನ್ ಮಾಡ್ಬೇಕಂತಿದ್ರೆ ಅದನ್ನ ಆಕ್ಷನ್ ತಗೊಳ್ಳಿ. ಆಕ್ಷನ್ ತಗೊಂಡಾಗ ಮಾತ್ರ ನಿಮ್ ಲೈಫಲ್ಲಿ ಬದಲಾವಣೆನ ನೀವು ನೋಡ್ತೀರಾ ಅಂತ ಇಲ್ಲಿ ಮೆಸೇಜ್ ಸಿಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.